ಮಾಯಾಮೃಗದ ಬಗ್ಗೆ ಮಾತನಾಡ್ತಿದ್ರಿ. ಅದಾದ ನಂತರ ನೀವು ಸೀತಾರಾಮ್ ಅವ್ರ ಜೊತೆಗೆ ಬಹಳಷ್ಟು ಎಕ್ಸ್ಪೆರಿಮೆಂಟಲ್ಲಿ ಭಾಗ ಆಗಿದ್ರಿ. ಮೊನ್ನೆ ನಮ್ಮ ಯುಗಾದಿ ಸಂಭ್ರಮ ಕಾರ್ಯಕ್ರಮದಲ್ಲೂ ನೀವು ಬಂದು ಮಾತನಾಡ್ತಾ ಇದ್ರಿ. ಅಂದಿನ ಕಾಲಕ್ಕೆ ಮತ್ತು ಇಂದಿನ ಕಾಲಕ್ಕೆ ಸೀತಾರಾಮ್ ಅವರ ಧಾರಾವಾಹಿಗಳು ಬೇರೆ ಮಜಲಲ್ಲಿ ನಿಂತ್ಕೊಳ್ಳುತ್ತೆ. ಹೀರೋ, ಹೀರೋಯಿನ್, ಇವಾಗಂತೂ ಟ್ರೆಂಡ್ ಹೆಂಗೆ ಚೇಂಜ್ ಆಗಿದೆ ಅಂದರೆ ಒಬ್ಬ ಹೀರೋಯಿನಿಗೆ ಒಬ್ಬ ಲವರ್ ಇರಬೇಕು ಮತ್ತು ಇನ್ನೊಬ್ಬ ಪ್ರೇಮಿ, ಪಾಗಲ್ ಪ್ರೇಮಿನೂ ಇರಬೇಕು ಅನ್ನೋ ಹಾಗಾಗಿದೆ. ಒಬ್ಬ ಹೀರೋ ಇದ್ದರೆ ಇಬ್ಬರು ಹೀರೋಯಿನ್ಗಳಿರಬೇಕು, ಇಬ್ಬರು ಹೆಂಡ್ತಿರಿರಬೇಕು ಅನ್ನೋ ಹಾಗಾಗಿದೆ. ಬಟ್ ಸೀತಾರಾಮ್ ಅವರು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ರು. ಅಂದರೆ ಒಂದು ಸಾಮಾಜಿಕ ಕಳಕಳಿಯ ಜೊತೆಗೆ ಒಂದು ಸೀರಿಯಲ್ ಬಂದರೆ ಜನ ಹೇಗೆ ಅದನ್ನು ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ಸ್ ಅವ್ರದ್ದೆಲ್ಲ ಧಾರಾವಾಹಿಗಳು. ಯು ಆರ್ ದ ಬಿಗ್ ಪಾರ್ಟ್ ಆಫ್ ಇಟ್. ಆಗಿನಿಂದ ಈಗಿನವರೆಗಿನ ಆ ಜರ್ನಿನ ಹೆಂಗೆ ನೆನೆಸ್ಕೊಳ್ತೀರಿ? ಅಂದರೆ ಕಾನ್ಸೆಪ್ಟ್ ವಾಸ್ ಡಿಫ್ರೆಂಟ್. ಆಮೇಲೆ ನೀವು ಸಿದ್ಧಾಂತಗಳನ್ನು, ಸಾಮಾಜಿಕ ಕಳಕಳಿನ ತಂದರೆ ಸೀರಿಯಲ್ಗಳು ಓಡಲ್ಲ ಅನ್ನೋರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಸೀತಾರಾಮ್ ಅವರು ಅದನ್ನು ಸುಳ್ಳು ಅಂತ ತೋರಿಸ್ಕೊಟ್ರು. ಅವರು ಸ್ಕೂಲ್ ಹಾಗೆ ಅಂತ ಅನಿಸುತ್ತೆ ನೋಡಿ. ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಸಂಗೀತ, ಒಳ್ಳೆಯ ಚಿತ್ರಗಳು ಅಥವಾ ಯಾವುದೇ ಒಳ್ಳೆಯ ಕಲಾತ್ಮಕ ಕೃತಿಗಳು, ಕಲೆಯ ಯಾವುದೇ ಕೃತಿ, ಒಂದು ಬ್ಯೂಟಿಫುಲ್ ಪೇಂಟಿಂಗ್. ರವಿವರ್ಮನ ಚಿತ್ರಗಳೇ ಇವತ್ತು ಎಲ್ಲರ ದೇವ್ರ ಮನೇಲಿ ಇರೋದಲ್ವಾ. ಅದಕ್ಕೆ ಮುಂಚೆ ಐಡಿಯಾ ಆಫ್, ಈಗ ಫಾರ್ ಎಕ್ಸಾಂಪಲ್ ಸರಸ್ವತಿ, ನೀವು ಆ ರವಿವರ್ಮನ ಸರಸ್ವತಿ ನೀವು ಜ್ಞಾಪಿಸ್ಕೊಳ್ಳಿ. ಬಿಳಿ ಸೀರೆ, ಅದು ಗಾಳಿಯಲ್ಲಿ ತೇಲ್ತಾ ಇರೋ ಹಾಗೆ, ಆ ವೀಣೆ, ಅವಳ ಕೂದಲು ಹಿಂದೆ ಇರೋದು. ಇದಕ್ಕೆ ಮುಂಚೆ ಸರಸ್ವತಿಯ ಕಲ್ಪನೆ ಏನಾಗಿದ್ದಿರಬಹುದು ನಮಗೆ ಗೊತ್ತಿಲ್ಲ. ಆದರೆ ಒಳ್ಳೆಯ ಕಲಾಕೃತಿ ಅದು ಸಾರ್ವಕಾಲಿಕ ಆಗಿಬಿಡುತ್ತೆ ಅಲ್ವಾ. ದೇವ್ರ ಮನೆಗೆ ಪ್ರವೇಶ ಮಾಡಿಬಿಡುತ್ತೆ. ಹಾಗೆ ಒಳ್ಳೆಯ ಸಾಹಿತ್ಯ ಆ ಸಾಲಿನಲ್ಲಿ ನಿಲ್ಲಿಸ್ಬೋದು ಅಂತ ಅನಿಸುತ್ತೆ. ಟಿ ವಿ ಅನ್ನುವ ಒಂದು ಮಾಧ್ಯಮ, ಟಿ ವಿಗೆ ನಾವು ಆ ಥರದ ಸಾಹಿತ್ಯದ ದರ್ಜೆ ಎಲ್ಲ ಕೊಡೋಕ್ಕಾಗಲ್ಲ. ಇಟ್ಸ್ ಎ ಫ್ಲೀಟಿಂಗ್ ಮೀಡಿಯಮ್ ಅವತ್ತಿಂದದು. ಆದರೂ ಕೂಡ ಕ್ಲಾಸಿಕ್, ಇಫ್ ಯು ವರ್ ಟು ಥಿಂಕ್ ಆಫ್ ವಾಟ್ ಇಸ್ ಕ್ಲಾಸಿಕ್ ಆ್ಯಂಡ್ ವಾಟ್ ಇಸ್ ಪಾಪ್ಯುಲರ್ ಜನಪ್ರಿಯವಾಗಿರೋದು. ಈಗಿನ ಕಾಲಕ್ಕೆ OG ಅಂತ ಹೇಳಬೇಕು ಅನ್ಸುತ್ತೆ. ಅದು ಗೊತ್ತಿಲ್ಲ ನನಗೆ, ಇದೆಲ್ಲ ಅರ್ಥ ಗೊತ್ತಾಗಲ್ಲ. ಬಟ್ ವಾಟ್ ಇಸ್ ಕ್ಲಾಸಿಕಲ್ ಆ್ಯಂಡ್ ವಾಟ್ ಇಸ್ ಪಾಪ್ಯುಲರ್. ಮ್ಯೂಸಿಕಲ್ಲಿ ಶಾಸ್ತ್ರೀಯ ಸಂಗೀತ ಅಂತಾರೆ. ಅದಕ್ಕೆ ಪುರಂದರದಾಸರು ಅದಕ್ಕೊಂದು ಚೌಕಟ್ಟನ್ನು ಹಾಕಿಕೊಟ್ರು. ಹಾಗೆ ಯಾವುದು ಶಾಸ್ತ್ರೀಯ, ಯಾವುದು ಜನಪ್ರಿಯ, ಈ ಶಾಸ್ತ್ರೀಯವಾದದ್ದ ದರ್ಜೆಗೆ ಇದು ಬಂದುಬಿಡುತ್ತಾ ಅಂತ ಅನಿಸುತ್ತೆ. ಇಷ್ಟೇ ಜನಪ್ರಿಯ ಬೇರೆ ಧಾರಾವಾಹಿಗಳು ಇರ್ಬೋದು ಇವತ್ತಿಂದು ಅಲ್ವಾ. ಸೊ ಅದ್ರ ಜನಪ್ರಿಯತೆಗೂ ಅವರು ಆ ಶಾಸ್ತ್ರೀಯವಾಗಿರೋದ್ರಲ್ಲೇ ಒಂದು ಜನಪ್ರಿಯತೆಯನ್ನು ಕಂಡುಕೊಂಡ್ರಲ್ಲ, ಅದು ಇನ್ನು ಮುಂದೆ ಸಾಧ್ಯ ಇಲ್ಲ ಅಂತಲೂ ಅನಿಸುತ್ತೆ. ಇನ್ನು ಮುಂದೆ ಸಾಧ್ಯ ನಿಮಗೆ ಅವ್ರು ಕಟ್ಕೊಟ್ಟಿದ್ದು ಅವರ ಬದುಕಿನ ಕಥೆಗಳನ್ನಲ್ವಾ. ಅವರು ಮೊನ್ನೆ ಯುಗಾದಿ ಸಂಭ್ರಮದಲ್ಲೂ ಹೇಳಿದ್ರು, ನಾವೆಲ್ಲ ನವ್ಯ ಕಾಲದವರು ಅಂತ. ಹೌದು ಅಲ್ವಾ. ನವ್ಯ ಸಾಹಿತ್ಯ ಅನ್ನೋದು ನೀವು ತಗೊಳ್ಳಿ, ಅದರಲ್ಲಿ ಹೋರಾಟಗಳ ತುಂಬ ನಿಮಗೆ ನವ್ಯ ಸಾಹಿತ್ಯ ತಗೊಂಡ್ರೆ ಅದು ಹೋರಾಟದ ಸಾಹಿತ್ಯ, ಎಲ್ಲವನ್ನೂ ಪ್ರಶ್ನೆ ಮಾಡೋ ಸಾಹಿತ್ಯ ಆಗಿರುತ್ತೆ, ವ್ಯವಸ್ಥೆಯ ವಿರುದ್ಧದ ಸಾಹಿತ್ಯವಾಗಿರುತ್ತೆ. ಸೊ ಆ ಕಾಲದಲ್ಲಿ ಸಮಾಜದಲ್ಲಿ ಬದುಕಿದಂಥವರು ಅಥವಾ ಬದುಕನ್ನು ಕಟ್ಕೊಂಡವರು. ಸೊ ಆ ಹೋರಾಟಗಳು ಇವತ್ತು ಇದೆ, ಆದರೆ ಆ ಥರದ್ದ ಅನ್ನೋದು ಅದರಲ್ಲಿ ವ್ಯತ್ಯಾಸ ಆಗೋಗಿದೆ ಅಲ್ವಾ. ಯಾವುದಕ್ಕೆ ಹೋರಾಡ್ತಾ ಇದ್ದೀವಿ, ಆವಾಗ ಸಮಾಜ ಹೇಗಿತ್ತು, ಒಂದು ತಾರತಮ್ಯ ಹೇಗಿತ್ತು, ಅಥವಾ ಸಮಾಜದಲ್ಲಿ ಇವತ್ತು ಭಾರತ 90ರ ದಶಕದ ನಂತರ ಇದನ್ನು ಪೊಲಿಟಿಸೈಸ್ ಮಾಡಿದೆ, ಹೇಗೆ ಮಾತಾಡೋದು ನಂಗೆ ಗೊತ್ತಿಲ್ಲ, ಪೊಲಿಟಿಕಲ್ ಅಲ್ಲದೆ ಭಾರತ ತೆರ್ಕೊಂಡ್ಬಿಡ್ತು, ತನ್ನ ಮಾರುಕಟ್ಟೆಗಳನ್ನ ತೆರ್ಕೊಂಡ್ಬಿಡ್ತು. ಅಲ್ಲಿವರೆಗೂ ಎಲ್ಲ ಸ್ಟೇಟ್ ಕಂಟ್ರೋಲ್ಡ್ ಆಗಿತ್ತು. ತೆರ್ಕೊಂಡಾಗ ಏನಾಯಿತು, ಎಂಟರ್ಪ್ರೈಸ್ಗೆ ಬಹಳ ಅವಕಾಶಗಳು ಶುರುವಾಯಿತು ಅಲ್ವಾ. ಒಬ್ಬ ವ್ಯಕ್ತಿ, ಈಗ ಯಾವುದೋ ಒಬ್ಬ ನಾರಾಯಣ ಮೂರ್ತಿ ಮತ್ತು ಅವರ ಸಂಗಡಿಗರು ನೀಲಕೇಣಿ, ಮೋಹನ್ದಾಸ್, ಇವರೆಲ್ಲ ಸೇರಿ ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಬಿಡ್ತಾರೆ. ಇನ್ಫೋಸಿಸ್ ಅನ್ನುವಂತಹ ಒಂದು ಸಾಮ್ರಾಜ್ಯವನ್ನು. ಅದಕ್ಕೆ ಮುಂಚೆ ಅದು ಸಾಧ್ಯ ಇರಲಿಲ್ಲ. ಸೊ ಹ್ಯೂಮನ್ ಎಂಟರ್ಪ್ರೈಸ್ಗೆ ಬಾಗಿಲುಗಳು ತೆರ್ಕೊಳ್ತಾ ಹೋದವು. ಇವರು ಆ ಕಾಲದವರಲ್ಲ, ಅದಕ್ಕೆ ಮುಂಚಿನ ಕಾಲದವರು. ಸೊ ವ್ಯವಸ್ಥೆಗಳು ಬೇರೆ ಬೇರೆ ಥರ ಇತ್ತು, ಅದನ್ನು ಪ್ರಶ್ನೆ ಮಾಡಬೇಕಾಯಿತು. ಹಾಗಾಗಿ ಆ ಹೋರಾಟ ಅನ್ನೋದು ಅದು ಈ ರೀತಿ ಅದು ಬಿಂಬಿತವಾಯಿತು. ಹೆಣ್ಮಕ್ಳು ಹೋರಾಟಗಳನ್ನೇ ತಗೊಳ್ಳಿ ನೀವು ಅಲ್ವಾ. ಈಗ ಒಬ್ಬ ಹೆಣ್ಮಗಳು ಕೆಲ್ಸಕ್ಕೆ ಹೋಗಬೇಕು ಅನ್ನೋದೇ ಒಂದು ಹೋರಾಟ ಅಲ್ವಾ. ನೀನು ಅಡುಗೆ ಮನೆ ನೋಡ್ಕೊ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋ ಕಾಲದವ್ರಲ್ವ ಅವರು. ಇವತ್ತು ಕೆಲ್ಸಕ್ಕೆ ಹೋಗೋದು ಅನ್ನೋದು ಇಟ್ಸ್ ನಾಟ್ ಎ
ಹೋಗದೆ ಇದ್ರೇನೆ ಗಂಡ ನೀನು ಹೋಗಲ್ವಾ ಕೆಲ್ಸಕ್ಕೆ ಅಂತ ಕೇಳ್ತಾರೆ ಅಲ್ವಾ. ಸೊ ಇವತ್ತಿನ ಕಾಲಕ್ಕೆ ಅದು ಹೋರಾಟ ಅಲ್ಲ. ಸೊ ಒಬ್ಬ ಹೆಣ್ಮಗಳು ಕೆಲ್ಸಕ್ಕೆ ಹೋಗ್ತಾರೆ. ನಾನು ಸುಮ್ಮನೆ ಐಮ್ ಜಸ್ಟ್ ಗಿವಿಂಗ್ ಯು ಅ ಪ್ಯಾರಲಲ್ ಆಫ್ ವಾಟ್ ಹ್ಯಾಪನ್ಡ್ ಇನ್ ಮಾಯಾಮೃಗ, ಮೈ ಕ್ಯಾರೆಕ್ಟರ್ ಇನ್ ಮಾಯಾಮೃಗ. ಅದು ವ್ಯವಸ್ಥೆಯನ್ನು ವಿರೋಧ ಮಾಡಿದಾಗ ಆಗ ಅನ್ನಿಸ್ತಾ ಇತ್ತು ಆ ಗಟ್ಟಿತನ ಅಷ್ಟೇ ಇವತ್ತಿಗೆ ನಮಗೆ ರಿಲೇಟ್ ಆಗೋದು. ಆ ವ್ಯವಸ್ಥೆಗಳು ಈಗ ಇಲ್ವೇ ಇಲ್ಲ. ಹೌದು. ಮೊದಲನೇ ಸೀನ್ ನಾನು ಮಾಡಿದ್ದು, ನಾನು ವೈಶಾಲಿ, ಮುಖ್ಯಮಂತ್ರಿ ಚಂದ್ರು, ಅವಿನಾಶ್ ನನ್ನ ಗಂಡ ಅನ್ನೋದು ಅಸಂಪ್ಷನ್. ಆ ಸೀನಲ್ಲಿ ಅವ್ರನ್ನ ತೋರಿಸಲ್ಲ. ನಾನು ಮನೆಗೆ ಬರ್ತೀನಿ, ಮನೆಗೆ ಸ್ಕೂಟ್ರ್ ಓಡಿಸ್ಕೊಂಡು ಬರ್ತೀನಿ ನೋಡಿ. ನಾವು ಮಾಯಾಮೃಗ ಮಾಡಿದ್ದು 1998 ಆಯಿತಾ. ಈ 25 ವರ್ಷದ ಹಿಂದೆ ಅಥವಾ ಆಲ್ಮೋಸ್ಟ್ 30 ವರ್ಷದ ಹಿಂದೆ ಅಂತ ಅಂದ್ಕೊಳ್ಳೋಣ. 30 ವರ್ಷದ ಹಿಂದೆ ಒಬ್ಬ ಹೆಣ್ಮಗಳು ಸ್ಕೂಟ್ರ್ ಓಡಿಸೋದು ಅನ್ನೋದೇ ಬಹಳ ವಿಶೇಷ, ವಿಚಿತ್ರ, ಹೇಗೆ ಬೇಕಾದರೂ ಕರೀರಿ, ವಿಶೇಷಕ್ಕಿಂತ ವಿಚಿತ್ರ. ಅದೇ ವ್ಯವಸ್ಥೆ ವಿರೋಧಿ ಅನ್ಬಿಡಿ ನೀವು ಅಲ್ವಾ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಾನು ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಮನೆ ಒಳಗಡೆ ಬರ್ತೀನಿ. ಬಂದಾಗ ಅವಳು ಅತ್ತೆ ಏನಂತಾಳೆ, ಇಷ್ಟೊತ್ತಲ್ಲಿ ಬರ್ತಾ ಇದೆಯಾ ಅಂತ ಅಂತಾಳೆ. 8 ಗಂಟೆ ಆಗೋಗಿದೆ ರಾತ್ರಿ. 8 ಗಂಟೆಗೆ ರಾತ್ರಿ ಬರೋದು ತಪ್ಪಾಗಿತ್ತು ಆವಾಗ. ಇವಾಗ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋರು ರಾತ್ರಿ 8 ಗಂಟೆಗೆ ಮನೆಯಿಂದ ಹೊರಡ್ತಾರೆ. ಬಂದಾಗ ಆಮೇಲೆ ಹೌದತ್ತೆ ಇದಾಯಿತು ಅದಾಯಿತು, ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾಯ್ತು, ನಮ್ಮ ತಂದೆ ಕಷ್ಟ ಇದೆ, ಅವ್ರಿಗೆ ದುಡ್ಡು ಕೊಡು. ತಂದೆ ಮನೆಗೆ ದುಡ್ಡು ಕೊಡೋದು ಒಂದು ಅಪರಾಧವಾಗಿತ್ತು. ಹೆಣ್ಮಗಳು ಕೆಲ್ಸಕ್ಕೆ ಹೋಗೋದೇ ಅಪರಾಧ. ಅದರಲ್ಲೂ ಆ ದುಡ್ಡನ್ನು ತಂದೆ ಮಗಳಿಗೆ ಕೊಡ್ತಾಳೆ ಏನೋ, ತಂದೆ ಮನೆಗೆ ಕೊಡ್ತಾಳೆ ಅನ್ನೋದು ಇನ್ನೊಂದು ಅಪರಾಧ. ಹೀಗೆ ಅವತ್ತಿನ ವ್ಯವಸ್ಥೆಯಲ್ಲಿ ನ್ಯಾವಿಗೇಟ್ ಮಾಡೋದು ಆ ಕ್ಯಾರೆಕ್ಟರ್ ಆಗಿತ್ತು. ಇದ್ರ ಮಧ್ಯೆ ಅವಳು ಏನಂತ ಗಿಲ್ಟ್ ತುಂಬ್ತಾಳೆ ನನಗನ್ಸುತ್ತೆ. ಅದು ಇವತ್ತಿಗೂ ಪ್ರಸ್ತುತ. ಏನು ಗಿಲ್ಟು, ನೀವು ಮನೇಲಿ ಯಾರನ್ನೋ ಬಿಟ್ಟು ಬಂದಿದ್ದೀರಿ, ನಾನು ನನ್ನ ಮಗನ ಗಂಡನ್ನೆಲ್ಲ ಬಿಟ್ಟು ಬಂದಿದ್ದೀನಿ. ಅವಳು ಏನಂತ ಗಿಲ್ಟ್ ತುಂಬ್ತಾಳೆ ಅಂದರೆ, ನಿನ್ನ ಮಗನಿಗೆ ಹುಷಾರಿಲ್ಲ ಗೊತ್ತಾ, ಅವನಿಗೆ ಜ್ವರ, ಈಗ ತಾನೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಬಂದೆ ಅಂತ. ಅಂದರೆ ನಾನು ಕೆಲ್ಸಕ್ಕೆ ಹೋಗೋಳು ಮಗನ ಜೊತೆ ಜ್ವರ ಇದ್ದಾಗಿರಲಿಲ್ಲ ಅನ್ನೋದಕ್ಕೆ ನಾನು ಗಿಲ್ಟಿ ಆಗ್ಲೋ ಬೇಡವೋ ಅನ್ನೋದು ತಳಮಳ ಅಲ್ವಾ. ಪ್ರಸ್ತುತ ಅದು ಪ್ರಸ್ತುತ ಇವತ್ತಿಗೂ ಹೆಣ್ಮಕ್ಳಿಗೆ ವೆದರ್ ಟು ಕ್ವಿಟ್ ದ ಜಾಬ್. ಈಗೇನಾಗುತ್ತೆ, ನೀವು ಕರೆಕ್ಟಾಗಿ 25-26 ವರ್ಷಕ್ಕೆ ಕೆಲಸ ಸೇರಿಕೊಂಡ್ರೆ 30ನೇ ವಯಸ್ಸಿಗೋ ಏನೋ ಮಗು ಆಗುತ್ತೆ ಅಂತ ಅನ್ಕೊಳ್ಳೋಣ. 30ನೇ ವಯಸ್ಸಿಗೆ ಮುಂಚೆ ಆ ಮಗುಗೆ 2-3 ವರ್ಷ ಆಗಿದ್ದಾಗ ಅದಕ್ಕೆ ತುಂಬ ಅಗತ್ಯ ಇರುತ್ತೆ, ತಾಯಿ ಅಗತ್ಯ ಇರುತ್ತೆ. ಕರೆಕ್ಟಾಗಿ ನಿಮ್ಮ ಕೆರಿಯರಲ್ಲಿ ಆವಾಗ ನಿಮಗೆ ಪ್ರಮೋಷನ್ಗಳು ಸ್ಟಾರ್ಟ್ ಆಗುತ್ತೆ. ನೀವು ಆ ಕೆರಿಯರ್ನ ಬಿಟ್ಬಿಡೋದಾ, ಈ ಮಗುನ ನೋಡ್ಕೊಳ್ಳೋದಾ? ನೀವು ಬಿಟ್ಬಿಟ್ಟು ವಾಪಸ್ ಬಂದರೆ ಆ ಕೆಲಸ ನಿಮ್ಗೆ ಕಾಯ್ತಾ ಇರುತ್ತಾ ಅಲ್ವಾ. ಇವತ್ತೆಲ್ಲ ಅಪ್ಡೇಟ್ ಅಲ್ಲ, ಫೋನ್ ಕೂಡ ಅಪ್ಡೇಟು, ಡೌನ್ಲೋಡ್ ಯುವರ್ ನ್ಯೂ ಅಪ್ಡೇಟ್ ಅಂತ ಫೋನಲ್ಲಿ ಕೂಡ ಸಾಫ್ಟ್ವೇರ್ ಅಪ್ಡೇಟ್. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಅಪ್ಡೇಟೆಡ್. ಸೊ ನಾನು ಇವತ್ತು ಕೆಲ್ಸಕ್ಕೆ ಹೋಗೋದನ್ನು ನಿಲ್ಲಿಸಿ ಒಂದು 3 ವರ್ಷ ಆದಮೇಲೆ, ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, 3 ವರ್ಷ ಆದಮೇಲೆ ವಾಪಸ್ ಕೆಲ್ಸಕ್ಕೆ ಹೋದೆ. ಜಗತ್ತು ಮುಂದಕ್ಕೆ ಹೊಟ್ಟೋಗಿರಲ್ವಾ, ನನ್ನನ್ನು ಬಿಟ್ಟುಬಿಟ್ಟು ಹಿಂದಕ್ಕೆ ಉಳಿದಿದ್ದೀವ ಅನ್ಸುತ್ತೆ. ಸೊ ಈ ಹೋರಾಟಗಳು ಈಗ ಚೇಂಜ್ ಆಗಿದೆ, ಅದರ ಹೋರಾಟ ಅನ್ನೋದು ಹಾಗೇ ಇದೆ. ಹಾಗಾಗಿ ಈ ಸಿಚುವೇಶನ್ನ ಮಾಡಬೇಕಾಗಿ ಹೆಂಗೆ ನೋಡ್ತೀರಿ? ಅಂದರೆ ನೀವು ಹೇಳ್ತಾ ಇರೋದು 30 ವರ್ಷದ ಹಿಂದಿನ ಕಥೆಯಾದರೂ ಇವತ್ತಿಗೂ ಪ್ರಸ್ತುತ. ಈ ಒಂದು ಭಾಗನ ಮಾತ್ರ ನಾನು ತಗೋತಾ ಇದ್ದೀನಿ, ಇವತ್ತಿಗೂ ಪ್ರಸ್ತುತ. ಆ್ಯಂಡ್ ನಾನು ತುಂಬ ಜನ ಹೆಣ್ಮಕ್ಳ ಹತ್ರ ನೋಡಿದಾಗ ಅಥವಾ ಕೆಲಸ ಮಾಡ್ತಾ ಇರೋರ್ನೇ ನೋಡಿದಾಗ ಬಹಳಷ್ಟು ಜನ ಕೆಲಸ ಬಿಟ್ಬಿಟ್ಟಿದ್ದಾರೆ ಮಕ್ಕಳಾದ್ಮೇಲೆ. ಮಕ್ಕಳ ಪ್ರಯಾರಿಟಿ ಅಂತ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಮಾಡ್ಬೇಕು ಅವ್ರು? ನೋಡಿ, ಮಕ್ಕಳೇ ಬೇಡ ಅಂತ ಅನ್ಸೋ ಒಂದು ಸಮಾಜನೂ ನಮ್ಮಲ್ಲಿ ಸೃಷ್ಟಿಯಾಗಿದೆಯಾ? ಆಗಿದೆ. ನನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ, ಕಿಚನ್ ಬೇಡ ಅನ್ನೋ ಒಂದು ಮನೇನೂ ಸೃಷ್ಟಿಯಾಗಿದೆ ನಮ್ಮಲ್ಲಿ. ಇಲ್ಲ ಅಂತ ಅನ್ಕೋಬಿಡಿ, ಇದೆ. ಈಗ ಕಟ್ತಾ ಇದಾರೆ ಕಿಚನ್ ಇಲ್ದೇ ಇರೋ ಮನೇನ. ಅದೇ ತರ ಪ್ಯಾಂಟ್ರಿ ಸೈಡ್ ಮಾತ್ರ ಇರುತ್ತೆ, ನೀರ್ ಕಾಯಿಸ್ಕೊಳ್ಳೋದಕ್ಕೆ, ಅದಕ್ಕೆ ಇದಕ್ಕೆ ಅಂತ ಹೊಸದಾಗಿ ಹೊಸ ಇದು ಅಲ್ವಾ. ಅದೇ ರೀತಿ ಮಕ್ಕಳೇ ಬೇಡ ಅಂತ ಅನ್ಸೋ ಸಮಾಜನೂ ಇದೆ ನಮ್ಮಲ್ಲಿ. ಮದುವೆ ಆಗಿದೆ ಅದ್ರ ಮಕ್ಕಳು ಬೇಡ, ಸದ್ಯಕ್ಕೆ ಬೇಡ ಅಲ್ಲ, ಮಕ್ಕಳೇ ಬೇಡ ಅಂತ ತೀರ್ಮಾನ ನನ್ನ ಜನ್ರೇಷನ್ನವರೇ ಇದ್ದಾರೆ ಹಾಗೆ ತೀರ್ಮಾನ ಮಾಡೋದು. ಸೊ ಇದು ಈ ಗಿಲ್ಟ್ ಅನ್ನೋದು ನನಗೆ, ಐ ರಿಮೆಂಬರ್ ಅ ಸೀನ್ ಫ್ರಮ್ ಅ ಫಿಲ್ಮ್ ಕಾಲ್ಡ್ ಐರನ್ ಲೇಡಿ, ಮಾರ್ಗ್ರೆಟ್ ಥ್ಯಾಚರ್ ಬಗ್ಗೆ ಈ ಸಿನಿಮಾ. ಮೆರಿಲ್ ಸ್ಟ್ರೀಪ್ ಅಂತ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟ್ರೆಸಸ್ ಇನ್ ಹಾಲಿವುಡ್, ಆಕೆಗೆ ಅದಕ್ಕೆ ಆಸ್ಕರು ಬಂತು. ಮೆರಿಲ್ ಸ್ಟ್ರೀಪು ಒಂದು ಸೀನ್ ಇದೆ ಐರನ್ ಲೇಡಿಯಲ್ಲಿ, ಅವಳು MP ಆಗಿರ್ತಾಳೆ ಮಾರ್ಗ್ರೆಟ್ ಥ್ಯಾಚರ್. ನನಗನ್ಸುತ್ತೆ 60ರ ದಶಕದ್ದಿರಬೇಕಿದು. ಅವಳು MP ಆಗಿದ್ದಾಳೆ, ಪಾರ್ಲಿಮೆಂಟಿಗೆ ಹೋಗಬೇಕು. ಓಕೆ. ಆ್ಯಂಡ್ ಬ್ರಿಟಿಷ್ ಸಮಾಜಕ್ಕೆ ಹೆಣ್ಮಗಳು MP ಆಗೋದು ಆವಾಗಿನ ಕಾಲಕ್ಕೆ ಬಹಳ ವಿಚಿತ್ರ, ವಿನೂತನ, ವಿಶೇಷ, ವಾಟ್ ಎವರ್. ಸೊ ಏನಾಗುತ್ತೆ, ಅವಳು ಕಾರಲ್ಲಿ ಕೂತ್ಕೋತಾಳೆ, ಕಾರ್ ಸ್ಟಾರ್ಟ್ ಮಾಡ್ತಾಳೆ, ಗಂಡ ಅಲ್ಲಿ ನಿಂತಿದ್ದಾನೆ ಬಾಗಿಲಲ್ಲಿ. ಅವಳು ಕಾರ್ ಹೋಗ್ತಾ ಹೋಗ್ತಾ ಮಕ್ಕಳು ಹಿಂದ್ಗಡೆ ಓಡ್ತವೆ, ಹೋಗಬೇಡ ಅಂತ ಹಿಂದೆನೇ ಓಡ್ತವೆ ಆ ಮಕ್ಕಳು. ಅವಳು ಕಾರ್ ಬಿಟ್ಕೊಂಡು ಹೊಟ್ಟೋಗ್ತಾಳೆ ಪಾರ್ಲಿಮೆಂಟ್ಗೆ.
ಇದು ನಿತ್ಯ ಎಲ್ರಿಗೂ ನಡೆಯುವಂಥದ್ದು. ನೀವು ಬಸ್ ಹತ್ಕೊಂಡು ಹೋಗ್ತಿರೋ, ಮೆಟ್ರೋ ಹತ್ಕೊಂಡು ಹೋಗ್ತಿರೋ, ಸ್ಕೂಟರ್ ಹತ್ಕೊಂಡು ಹೋಗ್ತಿರೋ, ಹೇಗೆ ಹೋಗ್ತಿರೋ, ಒಟ್ಟು ಆ ಮಕ್ಕಳು ಮನೆಯಲ್ಲಿ ಬಿಟ್ಟು ಹೋಗ್ಬೇಡಮ್ಮ ಅಂತ ಅಳೋದನ್ನು ನಾವು ನೋಡ್ತೀವಿ. ಇದ್ರ ಮಧ್ಯೆನೇ ನ್ಯಾವಿಗೇಟ್ ಮಾಡಬೇಕು. ಇಷ್ಟೇ ಬದುಕು, ಎಲ್ಲರ ಬದುಕು ಇಷ್ಟೇ. ಇದೇನು ನಾನೇನು ವಿಶೇಷ ಅಲ್ಲ, ಎಲ್ಲರ ಬದುಕು ಇಷ್ಟೇ. ಈ ಆಯ್ಕೆಗಳನ್ನು ನಾವೇ ಮಾಡ್ಕೊಂಡಿದ್ದೀವಿ. ಮದುವೆ ಅನ್ನೋ ಆಯ್ಕೆಯನ್ನು ನಾವೇ ಮಾಡ್ಕೊಂಡಿದ್ದೀವಿ, ಮಕ್ಕಳು ಅನ್ನೋ ಆಯ್ಕೆಯನ್ನು ನಾವೇ ಮಾಡ್ಕೊಂಡಿದ್ದೀವಿ. ಇದನ್ನು ತೂಗಿಸೋದಕ್ಕೆ ಫಾರ್ಮ್ಯುಲಾ ಇದೆಯಾ? ಇಲ್ಲ. ಆದರೆ ನಮ್ಮ ಫಾರ್ಮ್ಯುಲಾ ನಾವೇ ಕಂಡ್ಕೋಬೇಕು. ಹೇಗೆ? ಸಂಜೆ ಮನೆಗೆ ಬಂದ ಮೇಲೆ ಇದರಲ್ಲಿ ತುಂಬ ರೀಲ್ ಓಡ್ತಾ ಇರುತ್ತಲ್ಲ ಫೋನಲ್ಲಿ, 24 hours ರೀಲ್ ಓಡ್ತಾ ಇರುತ್ತೆ. ಆ ರೀಲ್ಸನ್ನು 15 ನಿಮಿಷ ನೋಡ್ಬೋದು. ಅದನ್ನು ಹಾಗೆ ಪಕ್ಕಕ್ಕೆ ಇಟ್ಬಿಟ್ಟು ಮಗು ಜೊತೆನೂ 15 ನಿಮಿಷ ನೀವು ಇರ್ಬೋದು. ಯು ಹ್ಯಾವ್ ಟು ಫೈಂಡ್ ದ ಟೈಮ್ ಅಲ್ವಾ? ಹಾಂ, ಈಗ ಸ್ವಿಗ್ಗಿನೂ ಮಾಡ್ಬೋದು, ಅಥವಾ ನೀವೇ ನಿಂತು ಅಡುಗೆ ಮಾಡ್ಬೋದು. ಹೆಣ್ಮಕ್ಳು ಅಂದರೆ ಕಿಚನಲ್ಲಿ ಇರಬೇಕಾ ಅಂತ ಕೇಳಬಾರ್ದು. ಕಿಚನಲ್ಲಿ ಇರೋಕೆ ಇಷ್ಟ ಇದ್ದರೆ ಇರಬೇಕು. ಕಿಚನಲ್ಲಿ ಇರೋದು ಅವಮಾನ ಅಲ್ಲ, ಅಡುಗೆ ಮಾಡೋದು ಅವಮಾನ ಅಲ್ಲ. ನನ್ನ ಇಷ್ಟ ನಾನು ಮಾಡ್ತಾಯಿದ್ದೀನಿ. ನನಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ವ್ಯವಸ್ಥೆ ಮಾಡ್ಕೋತೀನಿ. ಆದರೆ ಮಾಡೋದ್ರ ಬಗ್ಗೆ ನಮ್ಗೆ ಅಳುಕೋ ಅವಮಾನ ಬೇಡ. ಏನೋ ಒಂದು ಅಡುಗೆ ಮಾಡಿ ಬಡಿಸೋದ್ರಲ್ಲಿ ಒಂದು ಸುಖ ಇದೆ, ಒಂದು ದೋಸೆ ಹಾಕ್ಕೊಡೋದ್ರಲ್ಲಿ ಸುಖ ಇದೆ ಆ ಮಗುವಿಗೆ, ಅಥವಾ ಆ ಗಂಡನಿಗೆ, ಅಥವಾ ಅತ್ತೆ ಮಾವನಿಗೆ, ಯಾರಿದ್ದಾರೋ ಮನೇಲಿ. ಹಾಗೆ ನಾವು ಆ ಸುಖಗಳನ್ನ ಕಂಡ್ಕೋಬೇಕು. ಅಟ್ ಎ ಕಾಸ್ಟ್. ಏನು ಸ್ಯಾಕ್ರಿಫೈಸು? ಇದನ್ನೆಲ್ಲ ಬಿಡಬೇಕು. ಹಾಂ, ಅದು ಯಾವುದೋ ಒಂದು ಸೀರಿಯಲ್ ಬಿಡಬೇಕಾಗ್ಬೋದು, ಅರ್ಧ ಗಂಟೆ ಅಲ್ವಾ? ಸೊ ಆ ಥರದ್ದು ನಾವು ಫಾರ್ಮುಲಾಗಳನ್ನ ಹುಡ್ಕೋಬೇಕು. ಬಿಟ್ಟರೆ ಬಟ್ ಈ ಗಿಲ್ಟ್ ಅನ್ನೋದು ಗಿಲ್ಟ್ ಇರಬಾರ್ದು. ಇಲ್ಲ, ಈ ಗಿಲ್ಟನ್ನು ಇಂಜೆಕ್ಟ್ ಮಾಡಲಾಗತ್ತೆ ಒಂದು ಹೌದು. ಬಟ್ ಹೌ ಟು ಕಮ್ ಔಟ್ ಫ್ರಮ್ ದಿಸ್? ಮಾಳವಿಕಾ ಅವರೇ, ನೋ, ಯು ಶುಡ್ ನಾಟ್ ಹ್ಯಾವ್ ದ ಗಿಲ್ಟ್. ಡೋಂಟ್ ಕ್ಯಾರಿ. ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿಗೆ ಅಥವಾ ಹೆಣ್ಮಗಳಿಗೆ ಗಿಲ್ಟ್ ಬಂದರೆ ಅದನ್ನು ಸಪ್ರೆಸ್ ಮಾಡ್ಕೋಬಹುದು. ಗಿಲ್ಟ್ ಟೈಮ್ ಟು ಟೈಮ್ ಅವರಿಗೆ ಇಂಜೆಕ್ಟ್ ಆಗ್ತಾ ಇದ್ದರೆ, ಒಳ್ಳೆ ಫ್ಯಾಮಿಲಿ ಅಥವಾ ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಅತ್ತೆ ಮಾವ ಗಂಡ ಎಲ್ರಿಗೂ ಸಿಗೋದು ಅದೃಷ್ಟಕ್ಕೆ ಅಂತ ಅನಿಸುತ್ತೆ. ವೆನ್ ದ ಸಿಚುವೇಶನ್ ಈಸ್ ನಾಟ್ ಇನ್ ಯೋರ್ ಹ್ಯಾಂಡ್, ನಿಮ್ಮ ಕೈಯಲ್ಲಿಲ್ಲ ಅಂದಾಗ, ಈ ಗಿಲ್ಟ್ಗಳನ್ನು ಮೇಲಿಂದ ಮೇಲೆ ನಿಮಗೆ ಇಂಜೆಕ್ಟ್ ಮಾಡ್ತಾ ಇದ್ದಾಗ ಅದರಿಂದ ಆಚೆ ಬರೋದು ಹೇಗೆ? ನಾನು ಎಲ್ಲ ಹೆಣ್ಮಕ್ಳ ಪರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಲ್ಲ, ಇದ್ರಲ್ಲಿ ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಾ ಇದ್ದೀನಿ. ಈ ಗಿಲ್ಟ್ ನಾವು ಇಟ್ಕೋಬಾರ್ದು ಅನ್ನೋದು ನಾನು ಅರಿತುಕೊಂಡಿರೋದು. ಈ ಗಿಲ್ಟ್ ನನಗೆ ಇರಲಿಲ್ವಾ ಅಂದರೆ ಇತ್ತು. ಅದನ್ನು ಸಮಾಜ ಈ ಗಿಲ್ಟನ್ನು ನನ್ನಲ್ಲಿ ತುಂಬ್ತಾ ಅನ್ನೋದು ನಂಗೆ ಗೊತ್ತಿಲ್ಲ. ನನಗೆ ಎರಡೂ ಇರಬಹುದು, ನಿಮಗೂ ಬರಬಹುದು, ಸಮಾಜದಿಂದನೂ. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ. ನಮ್ಮಮ್ಮ ನಾನು ಆಚೆ ಹೊರಡುವಾಗ ಹೇಳೋರು, ಪಾಲಿಟಿಕ್ಸ್ ಅವ್ರಿಗೆ ಇಷ್ಟ ಆಗಲ್ಲ. ನಮ್ಮಮ್ಮಂಗೆ ನಾನು ಆ್ಯಕ್ಟ್ ಮಾಡೋದು ಅಂದರೆ ಅವ್ರಿಗಿಷ್ಟ, ಪಾಲಿಟಿಕ್ಸ್ ಇಷ್ಟ ಆಗಲ್ಲ. ಬ್ಯಾಗ್ ಹಾಕ್ಕೊಂಡು ಹೊರಟ್ರೆ, ಹ್ಞೂ ಬಿಡಮ್ಮ, ನರೇಂದ್ರ ಮೋದಿ ಬಿಟ್ಟರೆ ನೀನೊಬ್ಬಳೇ ಈ ಸಮಾಜನ ಸರಿ ಮಾಡೋಳು ಅಂತ ಅನ್ನೋರು. ಇಮಿಡಿಯೇಟಾಗಿ ಬ್ಯಾಗ್ ಇಟ್ಬಿಟ್ಟು ಮನೆ ಒಳಗಡೆ ಬರಬೇಕು ಅಂತ ಅನ್ಸತ್ತೋ ಇಲ್ವೋ ನಿಮಗೆ? ಕರೆಕ್ಟಾಗಿ ನಾನು ಹೊರಡುವಾಗ ಹೇಳೋರು ಅದನ್ನು. ಬಿಡಮ್ಮ, ಪ್ರೈಮ್ ಮಿನಿಸ್ಟರ್ ಮೋದಿ ಬಿಟ್ಟರೆ ನೀನೇ ಕಣಮ್ಮ ಎಲ್ಲ ಹೆಣ್ಮಕ್ಳನ್ನು ಸುಧಾರಿಸೋಳು ಅಂತನೋ. ಸೊ ಈಗ ನಕ್ಕೊಂಡು ಹೇಳ್ತಾ ಇದ್ದೀನಿ, ಅವಾಗ ಹಿಂಸೆ ಆಗೋದು. ಸೊ ಈ ಗಿಲ್ಟನ್ನು ಯಾರು ತುಂಬ್ತಾರೆ ಅನ್ನೋದು ಮುಖ್ಯ ಅಲ್ಲ. ಯಾರು ತುಂಬ್ರೇ ಇರ್ಬೋದು. ಇದು ಗಿಲ್ಟ್ ಯಾಕೆ ಆಗಬೇಕು? ನಕ್ಬಿಟ್ಟು ಹೋಗ್ಬೋದಲ್ಲ. ಆದರೆ ಅವ್ರ ಉದ್ದೇಶ ಗಿಲ್ಟ್ ತುಂಬೋದಲ್ಲ. ಅರ್ಥ ಆಯ್ತಾ? ಪ್ರಯಾರಿಟೈಸ್ ಮಾಡ್ಕೊ ಅಂತ ಅವಳ ಭಾಷೆಯಲ್ಲಿ ತಾಯಿ ಹೇಳ್ತಾ ಇದ್ದಾಳೆ. ಸೊ ಪ್ರಯಾರಿಟೈಸ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಷ್ಟೇ. ಈ ಗಿಲ್ಟ್ ಅನ್ನೋದು ಇರಬಾರ್ದು ಅಂತ ಅನ್ನೋ ಡೆಸಿಷನ್ ನಾನು ಈಗ ಬಂದಿದ್ದೀನಿ. ಅದಿಲ್ಲ ಅಂತ ಆಗಿದ್ದರೆ ನಾನು ಮನೆಯಿಂದನೇ ಆಚೆ ಬರಬಾರ್ದು. ನನಗಿರೋ ಸಿಚುವೇಶನ್, ನನ್ನ ಮಗ ಇರೋ ಕಂಡೀಷನಲ್ಲಿ ಮನೆಯಿಂದನೇ ಆಚೆ ಬರಬಾರ್ದು. ನಾನು ಮನೆಯಿಂದ ಆಚೆ ಬರೋದೇ ಅಪರಾಧ ಆಗುತ್ತೆ. ಬಟ್ ಆ ಗಿಲ್ಟ್ ದಿನಾಗಲೂ ಆ ಹೋರಾಟ ಇರುತ್ತೆ. ಮನೆಯಿಂದ ದಿನಾಗಲೂ ಆಚೆ ಕಾಲಿಡುವಾಗ ಆ ಹೋರಾಟ ಇರುತ್ತೆ ಒಳಗಡೆ. ಬಟ್ ಈ ಗಿಲ್ಟ್ ಬರಬಾರ್ದು, ಹೆಣ್ಮಕ್ಳು ಇಟ್ಕೋಬಾರ್ದು. ಹೆಣ್ಮಕ್ಳಿಗೆ ಮಾತ್ರ ಇದು ಜವಾಬ್ದಾರಿ ಅಲ್ಲ. ಮನೆಯ ಜವಾಬ್ದಾರಿಯನ್ನು ಸಮಾನವಾಗಿ ಇಬ್ಬರು ಹೊರಬೇಕು. ಮದುವೆ ಇಬ್ಬರೂ ಆಗ್ತೀವಿ, ಮಕ್ಕಳನ್ನೂ ಇಬ್ಬರೂ ಮಾಡ್ಕೋತೀವಿ. ಅಂದಮೇಲೆ ಜವಾಬ್ದಾರಿಯನ್ನು ಇಬ್ಬರು ಸಮಾನವಾಗೇ ಹೊರಬೇಕು. ನೀವು ಅದೇನೋ ಮ್ಯಾನ್ ಗೋಸ್ ಔಟ್ ಟು ಹಂಟ್, ವುಮನ್ ಕುಕ್ಸ್ ಅನ್ನೋ ಕಾಲ ಇಲ್ವಲ್ಲ. ಆ ಕಾಲದಲ್ಲಿ ಇದ್ದಿದ್ದರೆ ಅವಾಗ ಗಿಲ್ಟ್ ಎಲ್ಲ ಬರ್ತಾಯಿತ್ತು ನಮಗೆ. ಇವತ್ತು ಹಾಗೆ ಇಲ್ವಲ್ಲ. ಇಬ್ಬರು ಸೇರ್ಕೊಂಡು ತೂಗಿಸ್ತೀವಿ ಅಂದಮೇಲೆ ಇದನ್ನು ಗಿಲ್ಟಿಗೂ ಇಬ್ರಿಗೂ ಆಗಬೇಕು ಆಗೋದಾಗಿದ್ದರೆ. ಸೊ ದ್ಯಾಟ್ಸ್ ಹೌ ಯು ಮೆನೂವರ್ ಇಟ್. ಗಿಲ್ಟ್ ಇರಬಾರ್ದಮ್ಮ. ಅದು ನೀವು ಹೇಳೋದು ನಿಜ, ಎಲ್ಲರಿಗೂ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಅದು ಆ ಒಂದು ಸಣ್ಣದೊಂದು, ಓ ಮನೇಲಿ ಇವತ್ತು ನಾನು ಇಲ್ಲದೇ ಇರೋ ಕಾರಣಕ್ಕೇನೋ ಆಗೋಯ್ತು ಅನ್ನೋದು. ನೀವಿದ್ದರೂ ಆ ಸಮಸ್ಯೆ ಬರಬಹುದು. ಒಂದು, ನೀವು ಏನು ಶಾಶ್ವತ ಅಲ್ವಲ್ಲ. ಹಾಂ ಅಲ್ವಾ? ಕರೆಕ್ಟ್.
ಈಗ ಇದು ನೆಗೆಟಿವ್ ಅನ್ಸ್ಬೋದೇನೋ ನಂಗೆ ಗೊತ್ತಿಲ್ಲ, ಯಾರೋ ತೀರ್ ಹೋಗ್ತಾರೆ ಅಂದರೆ ಮಧ್ಯ ವಯಸ್ಕರು, ಚಿಕ್ಕ ವಯಸ್ಸಿನವರು, ಹಿರಿಯರು, ಮನೇಲಿರೋರೇನು ಅವ್ರ ಜೊತೆ ಆತ್ಮಹತ್ಯೆ ಮಾಡ್ಕೊಂಬಿಡಲ್ವಲ್ಲ ಅಲ್ವಾ? ಮತ್ತು ಮುನ್ನ ಶತಕೋಟಿ ರಾಯರ ಆಳಿದ ನೆಲವ ತನ್ನದೆನ್ನುತ್ತ ಶಾಸನವ ಬರೆಸಿ ಅಂತಾರಲ್ಲ ಪುರಂದರದಾಸರು. ನಾವು ಬರ್ಕೊಳ್ಳೋ ಈ ಖಾತ, ಓ ಖಾತ, ಎಫ್ ಖಾತ ಎಲ್ಲ ಏನು, ನಾವು ಮೊದಲು ಬಂದಿದ್ದೀವಿ ಆ ಜಾಗಕ್ಕೆ. ಎಷ್ಟೋ ಜನ ಇದ್ದು ಹೋಗಿದ್ದಾರೆ, ಅದೇ ಜಾಗ ನಮ್ಮ ಹೆಸರಲ್ಲಿ ಬರ್ಕೊಂಡು ನಂದು ಜಾಗ ಅಂತ ಇರ್ತೀವಲ್ಲ. ಹಾಗೆ ನಮ್ಮ ಸುತ್ತ ನಾವು ನಮಗೆ ಬಹಳ ಸೀರಿಯಸ್ನೆಸ್ ಕೊಟ್ಟು ನಮ್ಮನ್ನು ನಾವು ಬಹಳ ಸೀರಿಯಸ್ ಆಗಿ ತೊಗೋತೀವಿ, ನಾವಿಲ್ಲದೆ ಈ ಜಗತ್ತು ನಡೆಯಲ್ಲ ಅಂತ. ಹಾಗೆಲ್ಲ ಏನಿಲ್ಲ. ಆ ಫೀಲಿಂಗ್ ಇರೋ ಹೊತ್ತಿಗೆ ಈ ಗಿಲ್ಟ್ ಬರೋದು. ನಾವಿಲ್ಲ ಅಂದ್ರೂ ಜೀವನ ನಡ್ಕೊಂಡು ಹೋಗುತ್ತೆ ಜೀವನ ಅನ್ನೋ ಧೈರ್ಯ ಇಟ್ಕೊಂಡಾಗ ಈ ಗಿಲ್ಟ್ ಇರಲ್ಲ ಅಂತ.